ದ್ವಾರಕಾಯಿಂದ ಗಿರ್ನಾರ್ ಪರ್ವತಗಳ ಶ್ರೇಣಿ ಅಲ್ಲಿರೋ ರೋಪ್ ವೇಗೆ ಹೋಗೋಕ್ಕೆ ರೆಡಿಯಾಗಿ ಹೊರಟಿದ್ದೀವಿ. ನೋಡಿ ಇಲ್ಲಿ ನಿಮಗೆ ದ್ವಾರಕಾಧೀಶನ ದೇವಸ್ಥಾನ ಕಾಣಿಸುತ್ತೆ ದೂರದಿಂದ. ಸಾರಿ ನೋಡಿ ಇಲ್ಲಿಂದ ಕಾಣಿಸುತ್ತೆ ದೂರದಲ್ಲಿ. ರಾತ್ರಿ ಲೈಟಲ್ಲಿ ಕಾಣಿಸ್ತಾ ಇತ್ತು, ಇವಾಗ ನೋಡಿ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ದ್ವಾರಕಾಧೀಶನ ದೇವಸ್ಥಾನ. ಎಲ್ಲರೂ ಗುಜರಾತಿ ಕಾತ್ಯಾವಾಡಿ ಲಂಚ್ ಮಾಡ್ತಾ ಇದ್ದೀವಿ. ನೋಡಿ ಏನೇನಿದೆ, ಎಲ್ಲ ಸಬ್ಜಿಗಳು, ರೋಟಿ. ಇದು ಏನಂತಾರೆ ಇದಕ್ಕೆ? ಬಾಜ್ರಾ ಅಂದ್ಬಿಟ್ಟು ತುಂಬ ದಪ್ಪ ಇರುತ್ತೆ. ಜೋಳದ ರೊಟ್ಟಿ ಅನಿಸುತ್ತೆ, ಭಾಳ ಚೆನ್ನಾಗಿದೆ. ನೋಡಿ ಇದು ಜೂನಾಗರ್ ಅಂದ್ಬಿಟ್ಟು, ಜೂನಾಗರಲ್ಲಿರೋದು ಗಿರ್ನಾರ್ ಬೆಟ್ಟಗಳು. ಅಲ್ಲಿ ಬಂದಿದ್ದೀವಿ. ಗಿರ್ನಾರ್ ಬೆಟ್ಟದಲ್ಲಿ ರೋಪ್ ವೇ ಇದೆ, ಇಂಡಿಯಾಸ್ ಲಾಂಗೆಸ್ಟ್ ರೋಪ್ ವೇ. ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇದೇ ಬೆಟ್ಟ, ಗಿರ್ನಾರ್ ಬೆಟ್ಟಗಳ ಸಾಲು ದೂರದಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು 10-15 ನಿಮಿಷಕ್ಕಲ್ಲಿ ಹೋಗ್ತೀವಿ. ಇದು ಜೂನಾಗರ್. ಒಂದು ಕಾಲದಲ್ಲಿ ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಜೂನಾಗರ್ ಮಹಾರಾಜ, ಮುಸ್ಲಿಂ ಮಹಾರಾಜ ಹೇಳ್ತಿದ್ದ. ವಲ್ಲಭಾಯ್ ಪಟೇಲ್ ಅವರು ಅವನನ್ನು ಸೋಲಿಸಿ ಜೂನಾಗರ್ನ ಇಂಡಿಯಾ ಜೊತೆ ಸೇರಿಸಿದ್ರು. ಅದು ಜೂನಾಗರ್ನ ಇತಿಹಾಸ. ನೋಡಿ ಹೇಗಿದೆ ಜೂನಾಗರ್. ಚಿಕ್ಕ ಊರು, ಬಟ್ ಗಿರ್ನಾರ್ ಪರ್ವತಕ್ಕೆ ಭಾಳ ಫೇಮಸ್ಸು. ದತ್ತಾತ್ರೇಯ ದೇವಸ್ಥಾನ ಕೂಡ ಇದೆ ಇಲ್ಲಿ ಬೆಟ್ಟದ ಮೇಲೆ. ಅಂಬಾಜಿ ದೇವಿ ದೇವಸ್ಥಾನ ಇದೆ. ಜೈನ್ ದೇವಾಲಯಗಳು ಭಾಳಷ್ಟಿದೆ. ಜೈನ್ಸ್ಗೆ ಇದು ಒಂದು ಪವಿತ್ರವಾದ ಕ್ಷೇತ್ರ. ಬನ್ನಿ ನೋಡೋಣ. ಅದು ನೋಡಿ ಬೆಟ್ಟಗಳ ಸಾಲು, ಗಿರ್ನಾರ್ ಬೆಟ್ಟಗಳ ಸಾಲು ಇದು. ಅಲ್ಲಿ ಮೇಲ್ಗಡೆಗೆ ನಾವು ಒನ್ ಆಫ್ ದ ಬೆಟ್ಟಕ್ಕೆ ರೋಪ್ ವೇ ಹಾಕಿದ್ದಾರೆ. ಅದಕ್ಕೆ ಉಡನ್ ಕಠೋರ ಅಂತ ಹೇಳ್ತಾರೆ ಗುಜರಾತಿಲಿ. ಸೊ ಉಡನ್ ಕಠೋರಾಗೆ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ದೀವಿ. 2 ಗಂಟೆ ಸ್ಲಾಟು ನಮ್ಮದು. ಟಿಕೆಟ್ಸ್ ಎಲ್ಲ ಪ್ರಿಂಟ್ ಆಗಿದೆ. 699 ರೂಪಾಯಿ ಒಂದು ಟಿಕೆಟ್ ಮೇಲ್ಗಡೆ ಹೋಗಿ ಬರೋದಕ್ಕೆ. ಅದರಲ್ಲಿ ಕೇಬಲ್ ಕಾರಲ್ಲಿ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಫಸ್ಟ್ ಟೈಮ್ ಇಷ್ಟು ಥರ ಒಂದು ದೊಡ್ಡ ಇದಕ್ಕೆ ಹೋಗ್ತಾ ಇರೋದು ನಾವು. ಈ ಜೀಪು ಗಿರ್ ವೈಲ್ಡ್ ಸಫಾರಿ ಇದೆ. ಸಿಂಹಗಳು ಇಲ್ಲೇ ಗಿರ್ನಲ್ಲೇ ಸಿಗೋದು, ಗಿರ್ನಾರ್ ಫಾರೆಸ್ಟಲ್ಲಿ. ಅಲ್ಲಿಗೆ ಹೋಗಿ ಬರ್ತಾ ಇದೆ. ಓಪನ್ ಜೀಪ್ ಇದು. ಸಫಾರಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಅದೃಷ್ಟ ಇದ್ದರೆ ಸಿಂಹಗಳು ನೋಡ್ಬೋದು. ಇಂಡಿಯಾದಲ್ಲಿ ಒಂದೇ ಒಂದು ಸಿಂಹದ ಸಫಾರಿ ಇರೋದು ಈ ಗಿರ್ನಾರ್ ಫಾರೆಸ್ಟಲ್ಲಿ ಮಾತ್ರ. ನೋಡಿ ಹೋಗ್ತಾ ಇದೆ ಅದು. ನೋಡಿ ಗಿರ್ನಾರ್ದು ಹೋಗ್ತಾ ಇದೆ ಅದು. ನಾವು ಅವ್ರ ಹಿಂದೆನೇ ಹೋಗ್ತಾ ಇದ್ದೀವಿ. ಮೇ ಬಿ ಅವರು ಇದಕ್ಕೆ ಹೋಗ್ತಾ ಇರ್ಬೋದು, ರೋಪ್ ವೇಗೆ. ನೋಡೋಣ. ಜೂನಾಗಢ್ ಕ್ಲಾಕ್ ಟವರ್ ಇದು. ಹಳೆ ಕಾಲದ ಬ್ರಿಟಿಷ್ ಕಾಲದ್ದು, ರಾಜ ಮಹಾರಾಜ ಇದ್ದಿದ್ದು. ಮೈಸೂರು ಅರಮನೆ ಥರ ನೋಡಿ. ಹೌದು ನೋಡಿ ಅಲ್ಲಿ ಮೇಲ್ಗಡೆ ಇದೆ ಎಲ್ಲ ದೇವಸ್ಥಾನಗಳು. ಅಲ್ಲಿ ಹೋಗ್ತಾ ಇದ್ದೀವಿ ರೋಪ್ ವೇನಲ್ಲಿ. ಅಲ್ಲಿಗೆ ಬನ್ನಿ ಹೋಗೋಣ. ಇದು ರೋಪ್ ವೇ ಹೋಗ್ತಾ ಇದೆ. ಇದು ಗಿರ್ನಾರ್ ರೋಪ್ ವೇಗೆ ಹೋಗೋ ಕ್ಯೂ.
ನೋಡಿ ಚೂರು ಮೇಲೆ ಬಿದ್ದೋಗಿದೆ, ಅಡ್ಜಸ್ಟ್ ಮಾಡ್ತಾರೆ. ಇಲ್ಲಿ ಗೇಟ್ ಎಂಟ್ರೆನ್ಸು, ಹೋಗ್ತಾ ಇದೀವಿ ಒಳಗಡೆಗೆ. ಎಲ್ಲ ಇದ್ದಾರೆ, ಎಲ್ಲರೂ ಇದ್ದೀವಿ ನೋಡಿ. ನಮ್ಮ ಗ್ರೂಪ್ ಇಟ್ಕೊಂಡಿದ್ದೀವಿ. ಉಮಾಶಂಕರು, ತೋಷಿ, ಗಿರೀಶು ಮೇಡಮ್, ಉಮಾಶಂಕರ್ ಮೇಡಮ್ ಅವರು, ಭೂಷಣ್ ಅವರು, ನಾನು ಹೋಗ್ತಾ ಇದ್ದೇವೆ ನೋಡಿ. ಈಗ ತಿರುಗ್ತಾ ಇರೋದು ವೀಲು ನಮ್ಮ ಮೇಲ್ಗಡೆ ಕರ್ಕೊಂಡು ಹೋಗೋಕ್ಕೆ. ಇಂಡಿಯಾದ ಲಾಂಗೆಸ್ಟ್ ಕೇಬಲ್ ಕಾರ್ ಇದು. ನೋಡಿ ಹೊರಟು ಹೌದಿಲ್ಲ, ವಿಡಿಯೋ ಮಾಡೋಣ. ನಾವು ಸ್ವಿಟ್ಜರ್ಲ್ಯಾಂಡ್ಗಂತೂ ಹೋಗಿ ನೋಡಲ್ಲ, ಇಲ್ಲೇ ನೋಡ್ಕೊಳ್ಳೋಣ. ಸ್ನೋ ಇಲ್ಲ ಅಷ್ಟೇ ಇಲ್ಲಿ. ನೋಡಿ ಹಿಂದ್ಗಡೆ ಎಲ್ಲ ಗಿರ್ನರ್ ಬೆಟ್ಟಗಳ ಸಾಲು ನೋಡಿ. ಓಹೋ ಓಹೋ, ಭಾಳ ಚೆನ್ನಾಗಿದೆ. ಹೋಗ್ತಾ ಹೋಗ್ತಾ ನೋಡಿ ನೋಡಿ ಎಷ್ಟು ದೂರ ಹೋಗ್ತಾ ಇದೆ. ಕೋಲಾಲಂಪುರ್ ನೋಡಿದ್ದೀರಾ? ಬೆಳಿಗ್ಗೆ ಹೋಗ್ತಾ ಇರ್ತೀನಿ ಕಾಣಿಸಿದ್ರು ನೋಡಿ. ಇಲ್ಲಿ ಕಾಲ್ದಾರಿ ಇದೆ ನೋಡಿ, ಕಾಲ್ದಾರಿ ಜನ ನಡ್ಕೊಂಡು ಬರ್ತಾ ಇದ್ದಾರೆ. ಅದು ಶೆಲ್ಟ್ರು ಇಲ್ಲ. ಇದು ಕಾಲ್ನಡಿಗೆಯಲ್ಲಿ ಗಿರ್ನರ್ ಬೆಟ್ಟ ಹತ್ತೋದು ನೋಡಿ ಹೇಗಿದೆ. ನೋಡಿ ಇದು ಮಾತ್ರ ಬಹಳ ಎತ್ತರವಾಗಿ, ಅಂದ್ರೆ ಸ್ಟ್ರೀಪ್ ಆಗಿದೆ, ತುಂಬಾನೇ ಕಷ್ಟ ಹತ್ತಕ್ಕ ಆ ತರ ಕಾಣಿಸುತ್ತೆ. ಅಲ್ಲಿ ಹಾಕಿದ್ದಾರೆ ಇದನ್ನ. ಓಹೋ, ಬಹಳ ಚೆನ್ನಾಗಿದೆಪ್ಪ ಇದು. ದೇವಸ್ಥಾನ ಬಂದಿದೆ, ಒಂದು ಜೈನ್ ದೇವಸ್ಥಾನಗಳು ಇದೆಲ್ಲ. ಇದರಲ್ಲಿ ಬೆಟ್ಟ ಟಾಪಿಗೆ ಬಂದಿದ್ದೀವಿ. ಅದು ರೋಪೇ ಆಫೀಸು, ಎಲ್ಲ ನಿಂತಿದ್ದಾರೆ. ನಮ್ಮ ಸ್ಕೈ ಹೈ. ಹೆಂಗಿತ್ತು ಅನುಭವ ಸುರೇಶ್ ಅವರೇ? 600 700 ರೂಪಾಯಿ ವರ್ತಾ? ಡೆಫಿನೆಟ್ಲಿ, ಇನ್ನೂ ಡಬಲ್ ಕೊಡ್ಬೋದು. ಥ್ಯಾಂಕ್ ಯು. ಎಲ್ಲ ಬಂದರು ನಮ್ಮ ಗ್ಯಾಂಗು. ಪ್ರಾಣೇಶ್ ಅವರೇ ಹೇಗಿತ್ತು? ಮೈಸೂರಿಗೊಂದು ಹಾಕಿಸ್ಕೊಟ್ಬಿಡಿ ಈ ಥರದೊಂದು. ಇದು ದತ್ತಾತ್ರೇಯ ಪೀಠ. ಇವಾಗ ನಾವು ಮೇಲೆ ಹತ್ತಿದ್ದೀವಲ್ಲ, ಇಲ್ಲಿಂದ 5000 ಮೆಟ್ಲು ಹತ್ಕೊಂಡು ಹೋಗಿ ಬರಬೇಕು. ಆದರೆ ಇವಾಗ ಶಕ್ತಿನೂ ಇಲ್ಲ, ಟೈಮೂ ಇಲ್ಲ, ಅದರಿಂದ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಇದೆಲ್ಲ ಗಿರ್ನರ್ ಬೆಟ್ಟಗಳಲ್ಲಿರತಕ್ಕಂಥ ದೇವಾಲಯಗಳು ಬಹಳಷ್ಟಿದೆ. ಯಾವ ದೇವಾಲಯ ಇದು? ಅದು ಇನ್ನೊಂದು ಯಾವುದು, ಇದು ಗೋರಖ್ನಾಥ, ಇದು ದತ್ತಾತ್ರೇಯ. ನೋಡಿ ಭಾಳ ಚೆನ್ನಾಗಿದೆ ಅಪ್ಪ ಈ ಪರಿಸರ ಮತ್ತು ಇದು ಎಲ್ಲ. ಇನ್ ದೇರ್ ಲೈಫ್. ಹೇಳಿ ವಿದ್ಯಾ ಅವ್ರು, ಹೇಗಿತ್ತು ಗಿರ್ನಾರ್ ಬೆಟ್ಟಗಳು? ತುಂಬ ಚೆನ್ನಾಗಿದೆ, ಅನ್ಬಿಲೀವಬಲ್. ಏನು ಸೀನರಿ, ತುಂಬ ಖುಷಿ ಆಯಿತು. ದೇವ್ರ ದರ್ಶನ ಅಂತೂ ಸೂಪರಾಗಿ ಆಯಿತು. ಮೇಡಮ್ ಅವರೇ ಹೇಗಿತ್ತು? ಸೂಪರ್, ಎಂಜಾಯ್ ಮಾಡಿದ್ರಾ? ಬಂದ್ಬಿಟ್ಟಿದ್ದೀವಿ, ನೆಟ್ವರ್ಕ್ ಇಲ್ಲ. ಹೇಳಪ್ಪ ತೋಷಿ, ಹೇಗಿತ್ತು? ಸೂಪರ್ ಆಗಿತ್ತು. ಬೇರೆ ಏನಾದರೂ ಹೇಳಿ. ನೋಡಿ ದತ್ತಾತ್ರೇಯನ ದೇವಸ್ಥಾನ ದಾರಿ.
ಗಾಡಿ ಹತ್ಕೊಂಡು ಕುತ್ಕೊಂಡ್ವಿ ಎಲ್ಲ ನಮ್ಮ ಫ್ಯಾಮಿಲಿ. ಈ ಸೈಡ್ ವ್ಯೂ ಚೆನ್ನಾಗಿರೋದು. ಎಸ್, ಆ ಸೈಡ್ ಏನು ಚೆನ್ನಾಗಿಲ್ಲ. ಫಾರೆಸ್ಟ್ ಟ್ರೀ ಆಗೋಲ್ವಲ್ಲ. ಇಲ್ಲೂ ಕೂಡ ಬೆಟ್ಟದ ಥರ ಎಲ್ಲ ಕಟ್ಟಿದ್ದಾರೆ, ಕೋಟೆ ಎಲ್ಲ ಕಟ್ಟಿದ್ದಾರೆ, ಹಳೆ ಕಾಲದ್ದು ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಎಲ್ಲ ದೇವಾಲಯನ. ಜೈನ ದೇವಾಲಯಗಳು ನೋಡಿ, ಕಲ್ಬಂಡೆಗಳು ತುಂಬ ದೊಡ್ಡ ಬಂಡೆ ಮೇಲೆ ಇದಿರೋದು.